ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದ್ದು ಸಾರ್ವಜನಿಕರು ಸ್ಥಳೀಯ ಆಡಳಿತ ಮತ್ತು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಪಟ್ಟಣದ ಹಲವು ನಗರಗಳಲ್ಲಿ ಸ್ವಚ್ಛತೆ ಸಂಪೂರ್ಣವಾಗಿ ಮರೆಮಾಚಿದ್ದು ಸಾರ್ವಜನಿಕರು ಮೂಲಭೂತ ಸೌಕರ್ಯಗಳಿಲ್ಲದೆ ಪಾರದಾಡುವಂತಾಗಿದೆ. ಪಟ್ಟಣದ ಹಲವು ನಗರಗಳಲ್ಲಿ ಕುಡಿಯುವ ನೀರು ಸೇರಿದಂತೆ ಸ್ವಚ್ಛತೆ ಇಲ್ಲದೆ ನಿವಾಸಿಗಳು ಕಂಗಾಲಾಗಿದ್ದಾರೆ. ಸ್ಥಳೀಯ ಪುರಸಭೆ ಸದಸ್ಯರು ಸೇರಿದಂತೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಮಾತ್ರ ಅಧಿಕಾರಿಗಳು ಡೋಂಟ್ ಕೇರ್ ಎನ್ನುವ ರೀತಿ ವರ್ತನೆ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ, ಸ್ಥಳೀಯ ಪುರಸಭೆ ಸಂಪೂರ್ಣವಾಗಿ ವಿಫಲವಾಗಿದ್ದು ಶಾಸಕರು ಸಹ ಸಮಸ್ಯೆಗೆ ಪರಿಹಾರ ನೀಡಲು ಚಿಂತನೆ ಮಾಡುತ್ತಿಲ್ಲ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಒಟ್ಟಾರೆ ಆಳಂದ ಪಟ್ಟಣದ ವ್ಯವಸ್ಥೆ ಹಲವು ದಿನಗಳಿಂದ ಹದಗೆಟ್ಟು ಹೋಗಿದ್ದು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಹಾಗೂ ಶಾಸಕರು ಗಾಢ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇಷ್ಟೆಲ್ಲ ಸಮಸ್ಯೆಗಳು ತಮ್ಮ ಗಮನಕ್ಕೆ ಇದ್ದರೂ ಯಾಕೆ ಸುಮ್ಮನಾಗಿದ್ದಾರೆ ಎಂದು ಸ್ಪಷ್ಟಪಡಿಸಬೇಕಿದೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ವೈಫಲ್ಯ ಉಗ್ರವಾಗಿ ಪ್ರತಿಭಟಿಸುತ್ತೇವೆ ಎಂದು ಸಾರ್ವಜನಿಕರು ಎಚ್ಚರಿಕೆ ನೀಡಿದ್ದಾರೆ. ಗಟ್ರೆಲ್ಲ ಹೊಲಸು ಈಗ ಮಳೆಲಿಂತ ಗಟ್ರ ಎಲ್ಲ ಗಲೀಜಾಗೈತಿ. ಆಮೇಲೆ ನೀರು ನಳ ವಾರಕ್ಕೊಂದು ಸರಿ ಬಿಡ್ತಾರೆ ರೀ, ಅದನ್ನ ನೀರು ಸ್ವಚ್ಛ ಇರುತ್ತೆ. ಆಮೇಲೆ ಗಟ್ರ ಎಲ್ಲ ಫಿನಾಲ್ ಹಾಕಿ ಸ್ವಚ್ಛ ಇದು ಮಾಡಲು ಗಟ್ರ ನಾಲೆ ಎಲ್ಲ ತುಂಬಿಕೊಂಡವ್ರಿ. ನಾನು ಮಹಾಲಿಂಗಪ್ಪ ಎಸ್ ಜಮಾದಾರ್ ಆಳಂದ ನಾಗರಿಕನಾಗಿದ್ದು ಈ ಆಳಂದ ತಾಲೂಕಿನಲ್ಲಿ ಅತಿಯಾದ ಮಳೆಯಿಂದ ಈ ರೋಡೆಲ್ಲ ಕಿತ್ತು ಹೋಗಿದೆ. ದರ್ಗಾ ಬೇಸಿಂದ ಸುಮಾರು ಈ ರಜವಿ ರೋಡ್ ಮುಖಾಂತರ ಹೋಗ್ತಕ್ಕಂಥ ಓಲ್ಡ್ ತಹಸೀಲ್ವರೆಗೆ ಬಹಳಷ್ಟು ರೋಡ್ ಕೆಟ್ಟಿದ್ದು, ರೋಡೆಲ್ಲ ಕೆಟ್ಟಿ ಮಕ್ಕಳಿಗೆ ಹೋಗಲಿಕ್ಕೆ ಶಾಲಾ ಮಕ್ಕಳು ಬರ್ತಾ ಇದ್ದಾರೆ ಹಾಗೂ ವಾಹನಗಳು ದಟ್ಟಣೆ ಹೆಚ್ಚಿಗಾಗಿ ಚಲಾವಣೆ ಆಗಿದ್ದು ಬಹಳ ಅಡಚಣೆ ಆಗ್ತಾ ಇದೆ. ಇದಕ್ಕೆ टीपू सुल्तान चौक आलंद बीजेपी कार्यकर्ता बोल रहा हूँ मैं। पीडब्ल्यूडी के काउंसलर लोग ये पीडब्ल्यूडी वाले ये खड्डे गिरे रोड पे, इसको कोई आके देखने के लिए राजी नहीं है, कोई आके देख रहे नहीं। स्कूल के बच्चे छोटे छोटे आते जाते रहते, ये कौन देखना? अभी कोई है क्या नहीं है? ಹೆಸರು ಪ್ರಶಾಂತ್ ತುಳಶೆಟ್ಟಿ. ಇದೇನಾಗ್ಯದ ಅಂತಂದ್ರೆ ನಮ್ಮ ಮನ್ಯಾಗ ಮಳೆ ಈ ಸಲ ಅತಿಯಾದ ಮಳೆಯಲ್ಲಿಂತ ಜಾಸ್ತಿ ನೀರಿಂತ ದೊಡ್ಡ ಬ್ಯಾಕ್ಸೈಡ್. ಸೊ ಹಂಗಾಗಿ ಏನಾಗ್ಬಿಟ್ಟು ದಿನ ಏನಾಗ್ಲತ್ತು ನೀರು ತೆಗೆದು ನಾವು ಈಗ 15 ದಿನ ಇದು ಪ್ರಾಬ್ಲಮ್ ಆಗಿದೆ ನಮಗೆ. ಇಷ್ಟಾದ್ರೂ 15 ದಿನ ನಾವು 6-7 ದಿನ ನಾವು ಮೋಟ್ರ್ ಹಚ್ಚಿವಿ ಕರೆಕ್ಟಾಗಿ, ಸಣ್ಣ ಮೋಟ್ರ್. ಅದ್ರಲ್ಲಿಂದ ಜಾಸ್ತಿ ನಮ್ಗೆ ನೀರು ಹೊರಗೆ ಆಗಲಿಲ್ಲ. ಸೊ ಹಂಗಾಗಿ ನಾವು ಈಗ ಏನು ಮಾಡಿದ್ವಿ, ಒಂದು 4-5 ದಿನ ದೊಡ್ಡ ಮೋಟ್ರ್ ಹಾಕಿವಿ. ಅದಾದ್ರೂ ದಿನ ತೆಗೆದ್ರು ಮತ್ತೆ ನೀರು ಹೊಂಟಾವ, ಎಲ್ಲಿ ಹೊಂಟಾವ ಗೊತ್ತಾಗಲ್ಲ. ಅವು